ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಹಲೋ, ಓಕೆ. ಸೊ ಈಗ ಸೈನ್ ಥೀಟಾ ಇದು ಅಂದ್ರೆ ಕಾಸ್ ಥೀಟಾ ಏನಂತ ಬರೀಬಹುದು ನಾನು? ಕಾಸ್ ಥೀಟಾ ಏನ್ ಬರೀಬಹುದು? ಕಾಸ್ ಥೀಟಾ ನಾನು AB/BC ಅಂತ ಬರೀಬಹುದಾ? Yes sir. ಟ್ಯಾನ್ ಥೀಟಾ ಏನ್ ಬರೀಬಹುದು? AC upon AB. ವೆರಿ ಗುಡ್, ವೆರಿ ಗುಡ್. ಓಕೆ, ವೆರಿ ಗುಡ್. ಈ ರೇಷಿಯೋಸ್ ಎಲ್ಲರಿಗೂ ಗೊತ್ತಿದೆಯಾ? ಈಗ ಬರೀ ನಿಮ್ಗೆ ಸೈನ್ ಕಾಸ್ ಟ್ಯಾನ್ ಗೊತ್ತಿದ್ರೆ ಸಾಕು, ಓಕೆನಾ? ಇದೆಲ್ಲ ಬರೀ 1/sin 1/cos 1/tan ಹಾಕಿದ್ರೆ ಬರುತ್ತೆ. ಇದು ಇದೆಲ್ಲರಿಗೂ ಗೊತ್ತಿದೆಯಾ? Yes sir. ಓಕೆ, ವೆರಿ ಗುಡ್. ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಣ. ಬೇಸಿಕ್ ಕ್ವೆಶ್ಚನ್. Yes sir. ಕ್ವೆಶ್ಚನ್ ಏನ್ ಹೇಳ್ತಾ ಇದ್ದಾರೆ? ಅ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಗ್ರೌಂಡ್. ಒಂದು ಟವರ್ ಇದೆ. From a point on the ground which is 15 meters away from the foot of the tower, angle of elevation of the top of the tower is found to be 60 degrees. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ಒಂದು ಟವರ್ ಇದೆ, ಅದರದ್ದು ಹೈಟ್ ಎಷ್ಟು ಅಂತ ಗೊತ್ತಿಲ್ಲ. ಆ ಟವರ್ ಇಂದ ಒಂದು 15 ಮೀಟರ್ ದೂರ ಇಂದ ಯಾರಾದ್ರೂ ಇಲ್ಲಿ ನೋಡಿದಾಗ, ಇಲ್ಲಿ ಯಾರಾದ್ರೂ ನಿಂತಿದ್ರೆ, ಇಲ್ಲಿಂದ ನೋಡಿದಾಗ 60 ಡಿಗ್ರಿ ಇದು ಆಂಗಲ್ ಆಫ್ ಎಲಿವೇಶನ್ ಇದೆ, ಸರಿನಾ? ಈಗ ಅವ್ರು ಏನು ಕೇಳ್ತಾ ಇದಾರೆ? ಈ ಟವರ್ದು ಹೈಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಕ್ವೆಶ್ಚನ್? Yes sir. ಸಾಲ್ವ್ ಮಾಡ್ತೀರಾ? ಈಗ ಯಾವ ಫಾರ್ಮುಲಾ ಹಾಕಿ? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಯಾವ್ದು ಯೂಸ್ ಮಾಡಬೇಕು? Tan 60 does sir. ವೆರಿ ಗುಡ್, ವೆರಿ ಗುಡ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು AB/BC ಅಂತ ಬರೀಬಹುದಾ? Yes sir. ಸೊ ಟ್ಯಾನ್ 60 ಡಿಗ್ರಿ, AB ಏನು H, BC ಏನು 15, ಹೌದಲ್ವಾ? Yes sir. tan 60 ಎಷ್ಟು? √3. √3 is equal to H/15. H is equal to 15 √3 meters ಅಂತ ಬರೀಬಹುದಾ? Yes sir. ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆಯಾ? No sir. ಕೇಳಿಸಿಲ್ಲ? ಎಲ್ಲರಿಗೂ ಅರ್ಥ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ಏನು? ಫ್ರಮ್ ಅ ಪಾಯಿಂಟ್ P, ಒಂದು ಪಾಯಿಂಟ್ P ಅಂತ ಇದೆ ನೆಲದ ಮೇಲೆ. ಫ್ರಮ್ ದ ಪಾಯಿಂಟ್ P ಆನ್ ದ ಗ್ರೌಂಡ್, ದ ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ಅ 10 meter ಟಾಲ್ ಬಿಲ್ಡಿಂಗ್ ಇಸ್ 30 ಡಿಗ್ರಿ. ಏನಂದ್ರೆ ಒಂದು ಬಿಲ್ಡಿಂಗ್ ಇದೆ, ಸರಿನಾ? ಈ ಬಿಲ್ಡಿಂಗ್ ಹೈಟ್ 10 ಮೀಟರ್ ಇದೆ. ಈ ಬಿಲ್ಡಿಂಗ್ ಇಂದ ಸ್ವಲ್ಪ ದೂರ ಪಾಯಿಂಟ್ P ಅಲ್ಲಿ ಆ ಬಿಲ್ಡಿಂಗ್ ಹೈಟ್ ಟಾಪ್ ಮೋಸ್ಟ್ ಪಾಯಿಂಟ್ ನ ನೋಡಿದಾಗ ನಮ್ಗೆ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಬರ್ತಾ ಇದೆ? 30 ಡಿಗ್ರಿ ಬರ್ತಾ ಇದೆ, ಸರಿನಾ? ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ? ಆ ಬಿಲ್ಡಿಂಗ್ ಮೇಲ್ಗಡೆ ಇನ್ನೊಂದೊಂದು ಫ್ಲಾಗ್ ನ ಹಾಯಿಸ್ಟ್ ಮಾಡಿದೆ, ಒಂದು ಫ್ಲಾಗ್ ನ ಇಟ್ರೆ, ಆವಾಗ ಆ ಫ್ಲಾಗ್ ಟಾಪ್ ಮೋಸ್ಟ್ ಪಾಯಿಂಟ್ ನ ನೋಡ್ಬೇಕು ಅಂದ್ರೆ ಆಂಗಲ್ ಆಫ್ ಎಲಿವೇಶನ್ P ಇಂದ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ? ಜಾಸ್ತಿ ಆಗುತ್ತೆ. 30 ಡಿಗ್ರಿಯಿಂದ 40 ಡಿಗ್ರಿಗೆ ಹೋಗುತ್ತೆ, 45 ಡಿಗ್ರಿಗೆ ಹೋಗುತ್ತೆ, ಸರಿನಾ? ಅವ್ರಿಗೆ ಏನ್ ಹೇಳ್ತಾ ಇದ್ರೆ? ಬಿಲ್ಡಿಂಗ್ ಹೈಟ್ 10 ಮೀಟರ್ ಇದೆ, ಈ ಫ್ಲಾಗ್ ಹೈಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? Yes sir. ತಿರ್ಗಾ ಒಂದ್ಸಲ ಓದ್ತೀರಾ ಕ್ವೆಶ್ಚನ್ ಕ್ಲಿಯರ್ ಆಗಿ, ನಿಧಾನವಾಗಿ? ಏನ್ ಹೇಳ್ತಾ ಇದ್ದಾರೆ? ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ 10 ಮೀಟರ್ ಉದ್ದ ಇದೆ. ಯಾವ್ದೋ ಒಂದು ಪಾಯಿಂಟ್ P ಇಂದ ಆ ಬಿಲ್ಡಿಂಗ್ 10 ಮೀಟರ್ ಉದ್ದ ಟಾಪ್ ಮೋಸ್ಟ್ ಪಾಯಿಂಟ್ ನ ನೋಡಿದಾಗ 30 ಡಿಗ್ರಿ ಕಾಣಿಸ್ತಾ ಇದೆ, 30 ಡಿಗ್ರಿ ಆಂಗಲ್ ಆಫ್ ಎಲಿವೇಶನ್ ಇದೆ. ಈಗ ಆ ಬಿಲ್ಡಿಂಗ್ ಮೇಲ್ಗಡೆ ಇನ್ನೊಂದು ಫ್ಲಾಗ್ ನ ಹಾಯಿಸ್ಟ್ ಮಾಡಿದ್ರೆ ಆವಾಗ ಬಿಲ್ಡಿಂಗ್ ಇನ್ನೂ ಉದ್ದ ಆಗತ್ತಲ್ವಾ? ಸೊ ಟಾಪ್ ಮೋಸ್ಟ್ ಪಾಯಿಂಟ್ ನ ನೋಡಿದಾಗ ನಾವು ಇನ್ನೂ ಸ್ವಲ್ಪ ಕತ್ನ ಇನ್ನೂ ಸ್ವಲ್ಪ ಮೇಲ್ಗಡೆ ಎತ್ತಬೇಕಾಗತ್ತಲ್ವಾ? ಸೊ 30 ಡಿಗ್ರಿಯಿಂದ 45 ಡಿಗ್ರಿ ತನಕ ಸ್ವಲ್ಪ ಆಂಗಲ್ ಜಾಸ್ತಿ ಆಯ್ತು, ಮೇಲ್ ನೋಡ್ಬೇಕಾಗಿತ್ತು. ಸೊ ಈಗ 45 ಡಿಗ್ರಿ ಆಯ್ತು. ಅವ್ರು ಏನ್ ಕೇಳ್ತಾ ಇದಾರೆ? ಈಗ ನಾವು ಫ್ಲಾಗ್ ಹಾಕಿದ್ರಲ್ವಾ, ಆ ಫ್ಲಾಗ್ ಹೈಟ್ ಎಷ್ಟು, ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಸಾಲ್ವ್ ಮಾಡೋಣವಾ? Yes sir. ಸೊ ಈಗ ಈಗ ಫಸ್ಟ್ ನನ್ಗೆ ಏನ್ ಬೇಕಾಗಿದೆ? 10 ಮೀಟರ್ ಅಂತ ಕೊಟ್ಟಿದ್ದಾರೆ. ನಂಗೆ AP ವ್ಯಾಲ್ಯೂ ಗೊತ್ತಾ?
ಈ ಬೇಸ್ ಎಷ್ಟು ಅಂತ ಗೊತ್ತಾ? No, sir. ಗೊತ್ತಿಲ್ಲ. ಇದು ಬೇಕಾಗತ್ತಲ್ವಾ? AP ಬೇಕಾಗತ್ತಲ್ವಾ? Yes, sir. ಸೊ AP ಯಾವ ತರ ಹೇಗೆ ಕಂಡು ಹಿಡಿಯೋದು? tan 30 degree. tan 30 Tan 30 degree. Yes, sir. tan 30 ಡಿಗ್ರಿ AB by AP. AB by AP ಅಂತ ಬರೀಬೋದಾ? Yes, sir. Okay. tan 30 ಎಷ್ಟು? 1/3. 1 by root. AB by AP ವ್ಯಾಲ್ಯೂ ಗೊತ್ತಿಲ್ಲ. AP ನ ನಾನು ಏನಂತ ಬರೀಬಹುದು? AP 10 by AP ಬರೀಬಹುದು sir. 10 by AP. So AP is equal to 10 root 3 meters ಅಂತ ಬರೀಬಹುದಾ? Yes, sir. ಸೊ ನಾನೇನ್ ಬರೀತೇನೆ? ಇದನ್ನ 10 root 3 ಅಂತ ಬರೀತೇನೆ. Okay. ಈಗ ಇದು ಯಾವ ಟ್ರಯಾಂಗಲ್ ಅಲ್ಲಿ ಇತ್ತು? ಇನ್ ಟ್ರಯಾಂಗಲ್ ಹೆಸರು ಏನು? APB ಹೌದಲ್ವಾ? Yes, sir. ಈಗ ನೆಕ್ಸ್ಟ್ ಟ್ರಯಾಂಗಲ್ APD ಸರಿನಾ? Yes, sir. 45 is equal to AD by AP ಅಂತ ಬರೀಬೋದಾ? Yes, sir. tan 45 ವ್ಯಾಲ್ಯೂ ಎಷ್ಟು? 10 plus x. 1. AD ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ. AP ವ್ಯಾಲ್ಯೂ 10 ಎಷ್ಟು? plus x by 10 into x. ಕರೆಕ್ಟ್ ಬರೀಬೋದಾ? ಬರೀಬೋದಾ ಇಲ್ವಾ? Yes, sir. ಪ್ಲೀಸ್ ಮಾತಾಡಬೇಡಿ ಕ್ಲಾಸ್ ಮಧ್ಯದಲ್ಲಿ, ಡಿಸ್ಟರ್ಬ್ ಆಗುತ್ತೆ 10 ಬೇರೆಯವ್ರಿಗೆ. plus x divided by 10 root 3. ಬರೀಬೋದಾ? Yes, sir. ನನಗೆ ಬೇಕಾಗಿರೋದು DP ಬೇಕಾಗಿರೋದಲ್ವಾ? DB ಬೇಕಾಗಿರೋದಲ್ವಾ? DB ನ x ಅಂತ ಕೇಳಿದ್ದಾರೆ, ಇದನ್ನ x ಅಂತ ಕರೆದಿದ್ದಾರೆ. ಸೊ ನಾನು ಏನ್ ಬರೀಬಹುದು? AD is equal to AB plus x ಅಂತ ಬರೀಬೋದಾ? ಬರೀಬೋದಾ ಇಲ್ವಾ? ಎಲ್ಲ ತಪ್ಪು ಮಾಡಿದೀವಿ. Yes, sir. ಎಲ್ಲ ತಪ್ಪು ಮಾಡಿದೀವಾ? ಎಲ್ಲ ತಪ್ಪು ಅಲ್ಲಿ ಮಾಡಿದೀವಾ? AD ಸಿಕ್ಕಿದೆ ಅಲ್ಲ Sir, ಸರ್, ಅಲ್ಲಿ tan 45 degree equal to AD by AP, sir. ಒಂದ್ ನಿಮಿಷ. Tan 45 degree ಅದ್ರದ 1 equal to AD ಇದ್ದಲ್ಲೇ 10 plus x by 10 by root 3 ಬರುತ್ತೆ. root 3 ಬರುತ್ತೆ. ಒಂದ್ ನಿಮಿಷ. ಅಲ್ಲಿ tan 45. ಒಂದ್ ನಿಮಿಷ. tan root is ಇವಾಗ AD ಬೆಲೆಯಲ್ಲಿ ಆಗ್ಬೇಕು ಸರ್. ಒಂದ್ ನಿಮಿಷ. ಎಲ್ಲ ತಪ್ಪು ಮಾಡಿದೆ. ಏನ್ ತಪ್ಪು ಮಾಡಿದೆ? Sir, AD is 10 plus x, sir. AD is 10 plus x, correct. Okay. By 10 root 3. Okay. 10 plus 6 Yes, sir. is equal to one ನಿಮಿಷ. AP ಗೊತ್ತಾಯ್ತು, AD ಗೊತ್ತಾಯ್ತು. ಓಕೆ ಗೊತ್ತಾಯ್ತು. 10 plus x. ಈಗ AD ವ್ಯಾಲ್ಯೂ 10 root 3 ಅಲ್ವಾ? 10 root 3 10 plus x ಅಂತ ಬರೀಬೋದಾ? equal to AB. Yes, sir. 10. ಸೊ x ವ್ಯಾಲ್ಯೂ ಎಷ್ಟು ಬಂತು? x is equal to 10 into root 3 minus 1 ಅಂತ ಬರೀಬೋದಾ? Yes, sir. Yes, sir. ಕರೆಕ್ಟಾ? 10 into root 3 minus Yes, 1 sir. ಅಂತ ಬರೀಬೋದಾ? ಓಕೆ. ಸೊ ಈಗ Yes, sir. x is equal to 10 into root 3 minus 1 ಅಂತ ಬರೀಬಹುದು. ಈಗ ಅವ್ರು ಏನ್ ಹೇಳಿದ್ದಾರೆ? ಕ್ವೆಶ್ಚನ್ ಅಲ್ಲಿ ಏನ್ ಹೇಳಿದ್ದಾರೆ? root 3 is equal to 1.732 ಅಂತ ಹೇಳಿದಾರಲ್ವಾ? Yes, sir. 10 into 1.732 minus 1 ಅಂತ ಬರೀಬಹುದು. Yes, sir. x is equal to 10 into 0.732. Therefore, x is equal to 7.32 meters ಅಂತ ಬರೀಬೋದಾ? Yes, sir. ವೆರಿ ಕರೆಕ್ಟ್. ಸೊ ಅವ್ರು ಏನ್ ಹೇಳಿದ್ದಾರೆ? ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಹೌದಲ್ವಾ? Yes, ಸೊ sir. ಅದಕ್ಕೆ ಆನ್ಸರ್ ಎಷ್ಟು? 7.32 meters. ಬಟ್ ಫುಲ್ ಕ್ವೆಶ್ಚನ್ ಓದಿದಾಗ ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್ ಅಂಡ್ ಡಿಸ್ಟೆನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ಪಾಯಿಂಟ್ ಪಿ, ಈ AP ವ್ಯಾಲ್ಯೂನು ಕೇಳ್ತಾ ಇದ್ದಾರೆ. ಎರಡು ಕೇಳ್ತಾ ಇದ್ದಾರೆ.
ಹೈಟ್ ಆಫ್ ದ ಫ್ಲಾಗ್ ಕೇಳ್ತಾ ಇದ್ದಾರೆ, ಬೇಸ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. AP ವ್ಯಾಲ್ಯೂ ಎಷ್ಟು 10√3. 10√3 10 into 1.732 ಅಂತ ಬರೀಬೋದಾ? 17.32 meters ಅಂತ ಬರೀಬೋದಾ? ಹೌದಲ್ವಾ? ಕನ್ನಡದಾಗ ಹೇಳ್ರಿ ಸರ್. ಸರಿ, ಇಲ್ಲಿ ಯಾವ ಪಾರ್ಟ್ ಅರ್ಥ ಆಗ್ಲಿಲ್ಲ ನಂಗೆ ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದ್ ಬಿಲ್ಡಿಂಗ್ ಇದೆ, ಅದ್ರ ಮೇಲೆ ಫ್ಲಾಗ್ ಹಾಕಿದ್ದಾರೆ. ಇದಿಷ್ಟ ಅರ್ಥ ಆಯ್ತಾ? ಇದು ಗೊತ್ತಾಗಿದೆ ಸರ್. ಈಗ ಬಿಲ್ಡಿಂಗ್ ನ ನೋಡ್ತಾ ಇದ್ದಾಗ 30 ಡಿಗ್ರಿ ಆಂಗಲ್ ಇದೆ. ಪಾಪ ಮೇಲೆ ನೋಡ್ಬೇಕಾದಾಗ 45 ಡಿಗ್ರಿ ಬಂತು. ಸರಿನಾ? ಅವ್ರು ಕೇಳ್ತಾ ಇದಾರೆ ಫ್ಲಾಗ್ ಎಷ್ಟು ಲೆಂತ್ ಎಷ್ಟು ಅಂತ ಕೇಳ್ತಾ ಇದಾರೆ. ನಾವ್ ಏನ್ ಮಾಡಿದ್ವಿ, ಫಸ್ಟ್ ಈ ಚಿಕ್ ಟ್ರಯಾಂಗಲ್ ತಗೊಂಡ್ವಿ, APB ತಗೊಂಡ್ವಿ. ಸರಿನಾ? APB ತಗೊಂಡಾಗ tan 30 ಮಾಡಿದಾಗ tan 30 is equal to AB by AP ಅಂತ ಬರೀಬಹುದಾ? ಎಸ್ ಆರ್ ನೋ? ಎಲ್ಲಾರು ಹೇಳ್ಬೇಕು. tan 30 1/√3 ಮಾಡಿದಾಗ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ? AB ಆಗ್ಲಿ 10 meters ಅಂತ ಕೊಟ್ಟಿದ್ದಾರೆ. AP ಎಷ್ಟು ಕೊಟ್ಟಿದ್ದಾರೆ? AP ನಮಗೆ ಗೊತ್ತಿಲ್ಲ. ಕಂಡು ಹಿಡಿದಾಗ ನಮ್ಗೆ ಎಷ್ಟು ವ್ಯಾಲ್ಯೂ ಬಂತು? AP is equal to 10√3 meters ಅಂತ ಬಂತ. √3 ವ್ಯಾಲ್ಯೂ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಟೇಕ್ √3 as 1.732 ಅಂತ ಕೇಳಿದ್ದಾರೆ. ಹೌದಲ್ವಾ? √3 ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1.732 ನಂಗೆ ಎಷ್ಟು ಬರುತ್ತೆ? 17.32 meters ಅಂತ ಬಂತ. ಒನ್ ಪಾರ್ಟ್ ಸಾಲ್ವ್ ಆಯ್ತು. AP ವ್ಯಾಲ್ಯೂ ಬಂತು. ಈಗ ನಮಗೆ ಏನ್ ಬೇಕಾಗಿದೆ? ಈ X ವ್ಯಾಲ್ಯೂ ಬೇಕಾಗಿದೆ. ಸೊ ಅದಕ್ಕೆ ನಾನು ಈ ದೊಡ್ಡ ಟ್ರಯಾಂಗಲ್ ನ ತಗೋತೇನೆ, APD ಈ ಟ್ರಯಾಂಗಲ್ ನ ತಗೊಂಡಾಗ tan 45 ಮಾಡ್ತೀನಿ. tan 45 is equal to AD by AP ಅಂತ ಬರೀತೀನಿ. AD by AP ವ್ಯಾಲ್ಯೂ ಇಲ್ಲೇ ಸಿಕ್ಕಿತ್ತು ಫಸ್ಟ್ ಸ್ಟೆಪ್. is equal to 10√3. So AD is equal to 10√3 ಅಂತ ಬಂತಾ? AD is equal to 10√3, ಬಟ್ ನಾವು ನೋಡಿದಾಗ AD is equal to 10 plus X ಅಂತ ಬರೀಬೋದಲ್ವಾ? ಎಸ್ ಅನ್ನು? ಅವಾಗ X ಎಷ್ಟು ಬರುತ್ತೆ? 10√3 minus 10 ಅಂತ ಬರೀಬೋದಾ? ಕಾಮನ್ ತಗೊಂಡಾಗ 10 into √3 minus 1 ಅಂತ ಬರೀಬೋದಾ? √3 ಎಷ್ಟು ವ್ಯಾಲ್ಯೂ? 1.732 minus 1 ಅಂದ್ರೆ 0.732. ಸೊ ಈ ತರ 10 into √3 minus 1 is equal to 10 into 1.732 minus 1 is equal to 0.732 into 10 ಮಾಡಿದಾಗ 7.32 meters ಅಂತ ಬರೀಬೋದಾ? ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಈ ಕ್ವೆಶ್ಚನ್ ಮಾಡ್ತೀರಾ? ಬರ್ಕೋತೀನಿ. 7-18. ಸರಿ, ಏನ್ ಕ್ವೆಶ್ಚನ್ ಏನಂದ್ರೆ, ಒಂದ್ ಟವರ್ ನಿಂತಿದೆ. ಸರಿನಾ? ಟವರ್ ನಿಂತಿದಾಗ ಇಲ್ಲಿ ಒಂದ್ ಟವರ್ ಇದ್ದಾಗ ಇಲ್ಲಿ ಮೇಲ್ಗಡೆ ಇಲ್ಲಿ ಸನ್ ಇದೆ. ಸರಿನಾ? ಇಲ್ಲಿ ಸನ್ ಇದೆ, ಸೂರ್ಯ ಇದೆ. ಸೂರ್ಯ ಮೇಲಿದ್ದಾಗ ಇಲ್ಲಿ ಶ್ಯಾಡೋ ಬೀಳತ್ತಲ್ವಾ? ಶ್ಯಾಡೋ ಬೀಳತ್ತಾ ಇಲ್ವಾ? ಶ್ಯಾಡೋ ಬಿದ್ದಾಗ ಅವ್ರು ಏನ್ ಹೇಳ್ತಾ ಇದಾರೆ? ಈ ಆಂಗಲ್ 30 ಡಿಗ್ರೀಸ್ ಇದ್ದಾಗ, ಈ ಶ್ಯಾಡೋ ಲೆಂತ್ 40 ಮೀಟರ್ ಜಾಸ್ತಿ ಇದೆ ಕಂಪೇರ್ಡ್ ಟು 60 ಡಿಗ್ರಿ ಇದ್ದಾಗ. ಈಗ 60 ಡಿಗ್ರಿ ಇದ್ದಾಗ ಶ್ಯಾಡೋ ಎಷ್ಟೋ ಒಂದು ವ್ಯಾಲ್ಯೂ X ಅಂತ ತಗೊಳ್ಳೋಣ. 30 ಡಿಗ್ರಿ ಇದ್ದಾಗ ಶ್ಯಾಡೋ ಎಷ್ಟು? 40 ಮೀಟರ್ ಜಾಸ್ತಿ ಆಗ್ತದೆ, 40 plus X ಬರ್ತಾ ಇದೆ. ಸರಿನಾ? ಅವ್ರು ಏನ್ ಕೇಳ್ತಾ ಇದಾರೆ? ಈ ಟವರ್ದು ಹೈಟ್ ಎಷ್ಟು ಅಂತ ಕೇಳ್ತಾ ಇದಾರೆ. ಅರ್ಥ ಆಯ್ತಾ? ಕ್ವೆಶ್ಚನ್ ಅರ್ಥ ಆಯ್ತಾ? ಓಕೆ. ಸೊ ನಾವ್ ಏನ್ ಮಾಡೋಣ? ಏನ್ ಮಾಡ್ಬೋದು ಈಗ? ಮೊದಲು tan 60 ಕಂಡುಹಿಡಿಬೇಕು ಸರ್. ಓಕೆ. tan 60 is equal to ಟವರ್ ಹೈಟ್ ನ H ಅಂತ ತಗೋತೀನಿ, ಬೈ X ಅಂತ ತಗೋಬೋದಾ? H by X ಅಂತ. ಎಸ್ ಸರ್.
tan 60 ವ್ಯಾಲ್ಯೂ ಎಷ್ಟು? ರೂಟ್ 3. ರೂಟ್ 3. h by x. So h is equal to root 3x ಅಂತ ಬರೀಬೋದಾ? Yes, sir. ಈಕ್ವೇಶನ್ 1 ಅಂತ ಕರೀಲ ಇದನ್ನ. Yes, sir. ಇನ್ನೊಂದು ಈಗ Next tan 30 ಕಂಡುಹಿಡಿಬೇಕು ಸರ್. is equal to D by AD. 40 plus x ಅಂತ ಬರೀಬೋದಾ? Yes, sir. Yes, sir. So tan 30 ವ್ಯಾಲ್ಯೂ ಎಷ್ಟು? 1 by root 3. 1 by root 3. Is equal to h by 40 plus x. H equal to h equal to root 3x. 40 plus x by root 3 ಅಂತ ಬರೀಬೋದಾ? Yes, sir. ಈಗ ಇದನ್ನ ಈಕ್ವೇಶನ್ 2 ಅಂತ ಕರೀಬೋದಾ? Yes, sir. Yes, sir. ಬಟ್ ಈಕ್ವೇಶನ್ 1 ಅಲ್ಲಿ h ದು ಏನ್ ವ್ಯಾಲ್ಯೂ ಬಂದಿತ್ತು? root 3x ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಲಾ? ಸೊ ನಾನು ಏನ್ ಬರೀಬಹುದು? root 3x is equal to 40 plus x divided by root 3 ಅಂತ ಬರೀಬೋದಾ? Yes, sir. ಅರ್ಥ ಆಯ್ತಾ? ಈ h ನ ಸಬ್ಸ್ಟಿಟ್ಯೂಟ್ ಮಾಡಿದೆ, h ದು ವ್ಯಾಲ್ಯೂ ಈಕ್ವೇಶನ್ 1 ಅಲ್ಲಿ root 3x ಅಂತ ಬಂದಿತ್ತು. ಆ ವ್ಯಾಲ್ಯೂನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸರಿನಾ? ಮಾಡ್ಬೋದಾ? Yes, sir. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ರೂಟ್ 3 ಇಂಟು ರೂಟ್ 3 ಎಷ್ಟಾಗುತ್ತೆ? ರೂಟ್ 3 ಬರಲ್ಲ ಸರ್. ರೂಟ್ 3 ಇಂಟು ರೂಟ್ 3 ರೂಟ್ 9 ಆಗುತ್ತಾ? ರೂಟ್ 9 ಈಕ್ವಲ್ ಟು ಅದ್ರ ವರ್ಗಮೂಲ 3 ಬರುತ್ತೆ ಸರ್. 3x ಅಂತ ಬರೆದ್ರೆ is equal to 40 plus x ಅಂತ ಬರೀಬೋದಾ? Yes, sir. ಸೊ x ನ ಈ ಕಡೆ ತಗೊಂಡಾಗ ಎಷ್ಟಾಗುತ್ತೆ? 2x equal to 40, x is equal to 20 meters ಅಂತ ಬರೀಬೋದಾ? Yes, sir. ಕ್ವೆಶ್ಚನ್ ಏನ್ ಕೇಳ್ತಾ ಇದಾರೆ? x ಕೇಳ್ತಾ ಇದಾರ, h ಕೇಳ್ತಾ ಇದಾರ? H ಕೇಳ್ತಾ ಇದ್ದಾರೆ. ಸರ್. ಸೊ ನನಗೆ h ದು ವ್ಯಾಲ್ಯೂ ಎಷ್ಟು ಗೊತ್ತು? h is equal to root 3x ಅಂತ ಬರೀಬೋದಾ? Yes, sir. ಸೊ ಅದಕ್ಕೆ h is equal to 20 root 3 meters ಅಂತ ಬರೀಬೋದಾ? Yes, sir. ಈ ಮೀಟರ್ಸ್ ಹಾಕದ್ ಮರಿಬಾರ್ದು. ಈ ಮೀಟರ್ಸ್ ಹಾಕ್ಲಿಲ್ಲ ಅಂದ್ರೆ ಹಾಫ್ ಮಾರ್ಕ್ ಕಟ್ ಮಾಡ್ತಾರೆ. ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಓಕೆ ಸರ್. ಯಾರಿಗಾದ್ರೂ ಡೌಟ್ ಇದೆಯಾ ಈ ಕ್ವೆಶ್ಚನ್ ಅಲ್ಲಿ? ಇಲ್ಲ ಸರ್. ಅರ್ಥ ಆಯ್ತಾ? ಕ್ಲೀನ್ ಆಗಿ ಅರ್ಥ ಆಯ್ತಾ? Yes, sir. Hello. ಹೇಳಿ ಹೇಳಿ ಹೇಳಿ, ಏನ್ ಡೌಟ್ ಇದೆ? ಏನ್ ಡೌಟ್ ಇದೆಯಾ? ಹೇಳಿ, ಏನ್ ಡೌಟ್ ಇದೆ? ಯಾವ ಪಾಠ ರೀ? ಯಾವ್ದಾದ್ರು ಡೌಟ್ ಇದೆಯಾ ಯಾವ್ದಾದ್ರು ಪಾರ್ಟ್ ಅಲ್ಲಿ ಈ ಸಮ್ ಅಲ್ಲಿ? ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆನಾ? ಓಕೆ ಸರ್, ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ಹೇಳ್ತೇನ್ರಿ. ಈ ಕ್ವೆಶ್ಚನ್ ನೋಡಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ಸಾಲ್ವ್ ಮಾಡಿದಾಗ ಈಸಿ ಆಗುತ್ತೆ. 2 ಸ್ಟೆಪ್ಸ್ ಅಲ್ಲಿ ಆಗುತ್ತೆ, 2-3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಕ್ವೆಶ್ಚನ್ ಓದನ್ವಾ? ಕ್ವೆಶ್ಚನ್ ಏನ್ ಹೇಳ್ತಾ ಇದಾರೆ? ಫ್ರಮ್ ಅ ಪಾಯಿಂಟ್ ಆನ್ ದ ಬ್ರಿಡ್ಜ್ ಅಕ್ರಾಸ್ ಅ ರಿವರ್, the angle of depression of the banks on the opposite sides of the river are 30 and 45 degrees. If the bridge is at a height of 3 meters from the bank, find the width of the river. ಈಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಏನ್ ಹೇಳ್ತಾ ಇದಾರೆ? ಇದೊಂದು ಬ್ರಿಡ್ಜ್ ಇದೆ, ಸರಿನಾ? ಇದು ಒಂದು ಬ್ರಿಡ್ಜ್ ಇದೆ, ಸರಿನಾ? ಆ ಬ್ರಿಡ್ಜ್ ಮೇಲ್ಗಡೆಯಿಂದ ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕೇಳಿದೀರಾ? ಆಂಗಲ್ ಆಫ್ ಡಿಪ್ರೆಷನ್, ಆಂಗಲ್ ಆಫ್ ಎಲಿವೇಶನ್ ಗೊತ್ತಾ? Yes, sir. ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಮೇಲ್ಗಡೆಯಿಂದ ಕೆಳಗೆ ನೋಡಿದಾಗ ಎಷ್ಟು ಕೆಳಗೆ ನೋಡ್ತಾ ಇದ್ದೀರಾ ಆ ಆಂಗಲ್ ನ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರೀತಾರೆ. ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಇದ್ದಾಗ ಎಷ್ಟು ಮೇಲ್ಗಡೆ ನೋಡ್ತಾ ಇದ್ದೀರಾ ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಕರೆಕ್ಟಾ? Yes, sir. ಗೊತ್ತಿದೆ ಸರ್. ಹಾ, ಗೊತ್ತು ಸರ್. ಓಕೆ. ಅವ್ರ ಏನ್ ಹೇಳ್ತಾ ಇದಾರೆ? ಆ ಬ್ರಿಡ್ಜ್ ಮೇಲ್ಗಡೆಯಿಂದ ಕೆಳಗ್ ನೋಡಿದಾಗ ಒಂದ್ ಸೈಡ್ ನೋಡಿದಾಗ, ತುದಿಗ್ ನೋಡಿದಾಗ, ರಿವರ್ದು ತುದಿಗ್ ನೋಡಿದಾಗ 30 ಡಿಗ್ರಿ ಕಾಣ್ತಾ ಇದೆ. ಇನ್ನೊಂದ್ ಕಡೆಗೆ ನೋಡಿದಾಗ 45 ಡಿಗ್ರಿ ಕಾಣ್ತಾ ಇದೆ. ಈ ಬ್ರಿಡ್ಜ್ ಹೈಟ್ ಎಷ್ಟಿದೆ? 3 ಮೀಟರ್ ಇದೆ. ಈಗ ಅವ್ರು ಏನ್ ಹೇಳ್ತಾ ಇದಾರೆ? ಈ ರಿವರ್ದು ಎಷ್ಟು ವಿಡ್ತ್ ಇದೆ, ಟೋಟಲ್ ವಿಡ್ತ್. ಈಗ ಒಂದ್ ಸೈಡ್ ನೋಡಿದಾಗ 30 ಡಿಗ್ರಿ ಕಾಣ್ತಾ ಇದೆ, ರಿವರ್ದು ಇನ್ನೊಂದ್ ಸೈಡ್ ನೋಡಿದಾಗ 45 ಡಿಗ್ರಿ ಕಾಣ್ತಾ ಇದೆ. ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ? ಈ ರಿವರ್ದು ಎಷ್ಟು ವಿಡ್ತ್ ಅಂತ ಕೇಳ್ತಾ ಇದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ? Yes, sir. ಸಾಲ್ವ್ ಮಾಡೋಣವಾ? Yes, sir. ಅವ್ರ ಈಗ ಈ ಡಯಾಗ್ರಾಮ್ ಅಲ್ಲಿ
ಅವ್ರು ಏನ್ ಕೊಟ್ಟಿದ್ರು, ಇದು ಏನು ಕೊಟ್ಟಿರಲಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ, ಹೌದಲ್ವಾ? ಆಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರೀಸ್ 45 ಡಿಗ್ರೀಸ್ ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ನಿಮ್ಗೆ ನಾನು ಏನ್ ಮಾಡ್ತೀನಿ, ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಈಗ ನಾನು ಒಂದು ಪ್ಯಾರಲಲ್ ಲೈನ್ ಬರಿತೀನಿ. ಈ ತರ ಪ್ಯಾರಲಲ್ ಲೈನ್ ಬರೆದಾಗ ಆಲ್ಟರ್ನೇಟ್ ಆಂಗಲ್ಸ್ ಅಂತ ನಾನು ಇದ್ದ 30 ಡಿಗ್ರೀಸ್ ಅಂತ ಬರಿಬೋದಾ? ಕೆಳಗಡೆ ಇರೋದು ಆಲ್ಟರ್ನೇಟ್ ಆಂಗಲ್ಸ್. ಎರಡ್ ಪ್ಯಾರಲಲ್ ಲೈನ್ ಇದ್ದಾಗ, ಟ್ರಾನ್ಸ್ವರ್ಸ್ ಲೈನ್ ಇದ್ದಾಗ, ಇದು ಆಂಗಲ್ ಥೀಟಾ ಅಂತ ಕರೆದ್ರೆ ಇದು ಆಂಗಲ್ ಥೀಟಾ ಅಂತ ಕರಿಬೋದಲ್ವಾ? ಎಸ್ ಆರ್ ನೋ? ಇದಕ್ಕೆ ಹೇಳ್ತೀವಿ ಆಲ್ಟರ್ನೇಟ್ ಆಂಗಲ್ಸ್. ಹೌದು. ಸೊ ಸೇಮ್ ಥಿಂಗ್ ನಾನು ಏನ್ ಹೇಳ್ತೀನಿ, ಈಗ ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಡಿಪ್ರೆಷನ್ ಇಂದ ನಂಗೆ ಏನ್ ಸಿಗತ್ತೆ, ಈ ಆಂಗಲ್ ಸಿಗತ್ತೆ, 30 ಡಿಗ್ರೀಸ್ ಸಿಗತ್ತೆ, ಹೌದಲ್ವಾ? ಸೊ ಈಗ ನಾನು ಎರಡು ಟ್ರಯಾಂಗಲ್ ಸೆಪರೇಟ್ ಆಗಿ ತಗೋತೀನಿ. ಏನ್ ತಗೋತೀನಿ? ಫಸ್ಟ್ ಇನ್ ಟ್ರಯಾಂಗಲ್ ADP, ಈ ಟ್ರಯಾಂಗಲ್ ಸರಿನಾ? ADP ಅಲ್ಲಿ ಏನ್ ತಗೋಬಹುದು? ಕೋನ್ A equal to 30 degree. 30 ಡಿಗ್ರಿ ಇಸ್ ಈಕ್ವಲ್ ಟು PD ಬೈ AD ಅಂತ ಬರಿಬೋದಾ? ಈಗ ಏನ್ ಫೈನಲ್, ಈಗ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದಾರೆ, ಈಗ ಕ್ವೆಶ್ಚನ್ ಅಲ್ಲಿ ಏನ್ ಸಾಲ್ವ್ ಮಾಡ್ಬೇಕು? AB ವ್ಯಾಲ್ಯೂ ಕಂಡು ಹಿಡಿಬೇಕಲ್ಲ. ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಏನ್ ಕೇಳ್ತಾ ಇದಾರೆ? AB ವ್ಯಾಲ್ಯೂ ಎಷ್ಟು ಅಂತ ಕಂಡು ಹಿಡಿಯಿರಿ ಅಂತ ಕೇಳ್ತಾ ಇದಾರೆ. AB ನ ನಾನು AD ಪ್ಲಸ್ DB ಅಂತ ಬರಿಬೋದಾ? ಸೊ ನನಗೆ AD ಮತ್ತೆ DB ವ್ಯಾಲ್ಯೂ ಸಿಕ್ಕಿದ್ರೆ ನನಗೆ AB ವ್ಯಾಲ್ಯೂ ಸಿಗತ್ತಲ್ವಾ, ಹೌದಲ್ಲ? ಸೊ ಈಗ tan 30 is equal to PD by AD ಅಂತ ಬರೆದ್ರೆ ನನಗೆ PD ವ್ಯಾಲ್ಯೂ ಗೊತ್ತಿದೆ, tan 30 ಗೊತ್ತಿದೆ, AD ಸಿಗತ್ತಲ್ವಾ? tan 30 is equal to 1 by root 3 is equal to PD ವ್ಯಾಲ್ಯೂ ಎಷ್ಟು? 3 divided by AD. ಸೊ ನಾನು ಏನ್ ಬರಿಬಹುದು? This implies AD is equal to root 3 ಬರಿಬೋದಾ? Yes sir. ಈಗ ನೆಕ್ಸ್ಟ್ ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ BDP hari PD divided by DB is equal to PD by DB ಅಂತ ಬರಿಬೋದಾ? DB ಬರಿಬೋದಾ ಇಲ್ವಾ? ಬರಿಬಹುದು. tan 45 ವ್ಯಾಲ್ಯೂ ಎಷ್ಟು? 1. ಎಷ್ಟು? DB ಎಷ್ಟು? 3 ಗೊತ್ತಿಲ್ಲ. DB is equal to 1 PD. ಹೌದಲ್ವಾ? therefore PD equal to 3 meters ಅಂತ ಬರಿಬೋದಾ? ಬರಿಬೋದಾ? yes or no? ಈಗ AD AD ಸಿಕ್ತು, DB ಸಿಕ್ತು, AB ಎಷ್ಟು? ಅಂದ್ರೆ ಅವ್ನ ಎರಡು ಕೂಡಿಸ್ಬೇಕ್ರಿ. ಹಾ, ಸೊ AD ಮತ್ತೆ DB ಕೂಡಿಸ್ಬೇಕ್ರಿ. AB is equal to AD plus DB ಅಂತ ಬರಿಬೋದಾ? ಪ್ಲಸ್ DB ಹರಿ. AD ವ್ಯಾಲ್ಯೂ ಎಷ್ಟು? ಆನ್ಸರ್ 6 root 3 root 3 plus DB ವ್ಯಾಲ್ಯೂ ಎಷ್ಟು? 3 ಕಾಮನ್ ತಗೋಬೋದಾ? ಹರಿ 3 root 3 plus 1 ರೀ ಬರಿಬೋದಾ? ಅರ್ಥ ಆಯ್ತಾ? ಹರಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಏನು ಡೌಟ್? ಸರ್ ಎಷ್ಟು ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗೂ ಏನು ಡೌಟ್ ಇಲ್ವಾ? ಇಲ್ಲ ಸರ್. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಮಾಡೋಣ. Yes sir. ಈ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಈ ಕ್ವೆಶ್ಚನ್ ನೋಡಿರ್ತೀರಾ ನೀವು, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಈ ಕ್ವೆಶ್ಚನ್ ನೋಡಿದೀರಾ? ನೋಡಿದೀನಿ ಸರ್. ಹೇಳ್ತಾ ಇದ್ದಾರೆ ಈಗ 1.2 meters ಹುಡುಗಿದ್ದಾಳೆ. ಬಲೂನ್ ನೋಡ್ತಾಳೆ. ಸರಿ, ನಾ ಮಾತಾಡ್ಬೇಡಿ ಕ್ಲಾಸ್ ಮಧ್ಯದಲ್ಲಿ, ಪ್ಲೀಸ್ ಮಾತಾಡ್ಬೇಡಿ, ಡಿಸ್ಟರ್ಬ್ ಆಗುತ್ತೆ. 1.2 meters ಉದ್ದ ಅವಳು ಹುಡುಗಿ ಇದ್ದಾಳೆ. ಅವಳು ಏನ್ ಒಂದ್ ಬಲೂನ್ ನೋಡ್ತಾಳೆ. ಆ ಬಲೂನ್ ಎಷ್ಟು ಮೇಲ್ಗಡೆ ಇದೆ?
88.2 meters ಇದೆ. ಈಗ ಒಬ್ಳು ಹುಡುಗಿ ಇದ್ದಾಳೆ, ಅವಳ ಹೈಟ್ ಎಷ್ಟು 1.2 meters. ಈಗ ಒಂದು ಬಲೂನ್ ಇದೆ, ಇದ್ರದ್ದು ಎಷ್ಟು ಹೈಟು 88.2 meters ಅಂತ ಹೇಳ್ತಾ ಇದೆ. ಈಗ ನಾನ್ ಕೇಳ್ತಾ ಇರೋದು ಆಂಗಲ್ ಆಫ್ ಎಲಿವೇಶನ್. ನಾವು ಕಾಲಿಂದ ನೋಡ್ತೀವ, ಕಾಲಿಂದ ನೋಡ್ತೀವ, ಕಣ್ಣಿಂದ ನೋಡ್ತೀವ, ಕಣ್ಣಿಂದ ತಂದು ನೋಡ್ತೀವಿ. ಸೊ ಕಣ್ಣಿಂದ ನೋಡಿದಾಗ ಹಿಂಗ್ ನೋಡ್ಬೇಕಲ್ವಾ. ಸೊ ಆವಾಗ ನಾನು ಇಲ್ಲಿ ಬರ್ದಾಗ ಈ ಹೈಟ್ ಎಷ್ಟಾಗತ್ತೆ, ಆವಾಗ ಈ ಹೈಟ್ ಒಂದು ಬೇರೆ ಪೆನ್ನಲ್ಲಿ ನೋಡ್ತೀನಿ, ಬೇರೆ ಕಲರ್ ಹಾಕ್ತೀನಿ. ಈ ಹೈಟ್ ಎಷ್ಟಾಗತ್ತೆ 88.2 minus 1.2 ಅಂತ ಬರಿಬೋದಾ? ಯಾಕೆಂದ್ರೆ ಬಲೂನು ಕೆಳಗಡೆಯಿಂದ ತಗೋತಾ ಇದೀವಿ. ಬಟ್ ಹುಡುಗಿ ನೋಡ್ತಾ ಇರೋದು ಬಲೂನ್ ಕಣ್ಣಿಂದ ನೋಡ್ತಾ ಇದ್ದಾಳೆ. ಸೊ ಕಣ್ಣಿಂದ ಮೇಲ್ಗಡೆ ಎಷ್ಟು ಹೈಟ್ ಇದೆ, ಬಲೂನು ಅವ್ಳ ಕಣ್ಣಿಂದ ಮೇಲ್ಗಡೆ ಎಷ್ಟು ಹೈಟ್ ಇದೆ ಅಂತ ನೋಡ್ತಾ ಇದೀವಿ ಅಲ್ವಾ. ಅದಕ್ಕೆ ನಾವು ನೋಡಿದಾಗ ಅವಳ ಹೈಟ್ ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಅವಳು ಎಷ್ಟು ಉದ್ದ ಇದ್ದಾಳೆ ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ ಟೋಟಲ್ ಹೈಟ್ ಇಂದ. ಹೌದಾ ಇಲ್ವಾ? ಸೊ ಬಲೂನ್ದು ಈಗ ನಾನು ಎಷ್ಟು ತಗೋಬಹುದು, 87 meters ಅಂತ ತಗೋಬಹುದಾ? ಸೊ ಈಗ ನಾನು ಒಂದು ಟ್ರಯಾಂಗಲ್ ಬರೆದ್ರೆ, ಇದನ್ನ ನಾನು 87 ಅಂತ ಕರಿಬೋದಾ? ಇದ್ರದ್ದು ಆಂಗಲ್ ಎಷ್ಟು 60 degrees ಅಂತ ಇದೆ. ಸರಿನಾ? ಅವ್ರು ಏನ್ ಹೇಳ್ತಾ ಇದಾರೆ, ಈಗ ಸ್ವಲ್ಪ ಟೈಮ್ ಆದ್ಮೇಲೆ ಈ ಬಲೂನ್ ಇಲ್ಲಿ ಸ್ವಲ್ಪ ಮೂವ್ ಆಯ್ತು. ಈ ಬಲೂನ್ ಮೂವ್ ಆಗಿ ಬೇರೆ ಕಡೆ ಬಂತು. ಬೇರೆ ಕಡೆ ಬಂದಾಗ ಆ ಹುಡುಗಿ ಅದನ್ನೇ ನೋಡಿದಾಗ 30 degrees ಇದೆ. ಆಂಗಲ್ ಆಫ್ ಎಲಿವೇಶನ್ 30 degrees ಇದೆ. ಅವ್ರು ಏನ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾ ಇದಾರೆ, ಈ ಎಷ್ಟು ದೂರ ಹೋಗಿದೆ ಆ ಬಲೂನು, ಮುಂಚೆ ಎಲ್ಲಿತ್ತು, ಈ ಪಾಯಿಂಟ್ ಅಲ್ಲಿ ಇತ್ತು, ಈಗ ಎಲ್ಲಿ ಹೋಗಿದೆ, ಈ ಪಾಯಿಂಟ್ ಹೋಗಿದೆ, ಎಷ್ಟು ದೂರ ಹೋಗಿದೆ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ನಾನು ಕ್ಲೀನ್ ಆಗಿ ಡಯಾಗ್ರಾಮ್ ಬರೀತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಎಲ್ಲಾ ಕಡೆ ಹೈಟ್ ಸೇಮ್ ಇರ್ತೈತೇನ್ರಿ? ಎಲ್ಲಾ ಕಡೆ ಹೈಟ್ ಡಿಸ್ಟೆನ್ಸ್ ಅದನ್ನೇ ಕೇಳೋದು. ಬರಿಬೋದಾ? ಈ ತರ ಬರಿಬೋದಾ? ಎಸ್ ಆರ್ ನೋ? ಅವ್ರು ಕೇಳ್ತಾ ಇರೋದು ಏನ್ ವ್ಯಾಲ್ಯೂ ಕೇಳ್ತಾ ಇದಾರೆ ನಮ್ಗೆ? ಯಾವ ವ್ಯಾಲ್ಯೂ ಕೇಳ್ತಾ ಇದಾರೆ? ಡಿಬಿ ಕೇಳ್ತಾ ಇದಾರೆ. ಎಸ್ ಆರ್ ನೋ? ಎಷ್ಟು ದೂರ ಹೋಗಿದೆ? ಮುಂಚೆ ಎಲ್ಲಿತ್ತು? ಮುಂಚೆ ಈ ಕಡೆ ಇತ್ತು, ಈಗ ಎಲ್ಲಿ ಹೋಗಿದೆ ಬಲೂನು? ಈ ಕಡೆ ಹೋಗಿದೆ. ಎಷ್ಟು ದೂರ ಹೋಗಿದೆ ಅಂದ್ರೆ ಬಿಡಿ ಹೋಗಿದೆ ಅಲ್ವಾ, ಬಿಡಿ ಡಿಸ್ಟೆನ್ಸ್ ಹೋಗಿದೆ. ಸೊ ಬಿಡಿನ ಎಕ್ಸ್ ಅಂತ ಕರಿತೀರಿ. ಸರಿನಾ? ಸರಿ. ಓಕೆ. ಸೊ ಫಸ್ಟ್ ಏನ್ ಮಾಡೋಣ, tan 60 degrees ತಗೋಬೋದಾ? ಇನ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್? ಇನ್ ಟ್ರಯಾಂಗಲ್ ABC, tan 60 degrees is equal to BC by AB ಅಂತ ಬರಿಬೋದಾ? BC divided by AB. ಬರಿಬೋದಾ? ಎಸ್ ಆರ್ ನೋ? Yes. tan 60 is √3. BC ವ್ಯಾಲ್ಯೂ ಎಷ್ಟು? 87. AB ವ್ಯಾಲ್ಯೂ ಗೊತ್ತಿಲ್ಲ. ಸೊ AB is equal to 87 by √3 ಅಂತ ಬರಿಬೋದಾ? Yes sir. ಈಗ ನಾನು ಈಗ 87 by √3 ಇರೋದನ್ನ ನಾನು ಕ್ಯಾನ್ ಐ ಮಲ್ಟಿಪ್ಲೈಡ್ ಬೈ √3 ಮಲ್ಟಿಪ್ಲೈ ಮಾಡ್ಬೋದಾ? ಯಾಕೆಂದ್ರೆ ಇದು ದಿಸ್ ಇಸ್ ಈಕ್ವಲ್ ಟು 1 ಅಲ್ವಾ. √3 by √3 ಅಂದ್ರೆ 1 ಅಲ್ವಾ? ಹೌದಲ್ವಾ? ಹೌದು ಸರ್. ಮಲ್ಟಿಪ್ಲೈ ಮಾಡ್ಬೋದಾ ಬೈ √3 into √3? Yes sir.
ಸೊ ಅವಾಗ ಏನ್ ಬರುತ್ತೆ ನಮ್ಗೆ 87√3 ಡಿವೈಡ್ ಬೈ 3 ಅಂತ ಬರುತ್ತಾ Yes, sir. is equal to 29√3 ಅಂತ ಬರೀಬೋದಾ Yes, sir. Yes or ಅದೇ no? 29 ಹೆಂಗ್ ಬರ್ತ್ರಿ ಸರಿ 87 ಡಿವೈಡ್ ಬೈ 3 ಮಾಡಿದೆ is equal to ಹೌದಾ? 29 √3 ನ ಆ ಕಡೆ ಹಂಗೆ ಇಟ್ಕೊಂಡಿದ್ದೆ ಹಾ ಸರಿನಾ ಈಗ ನನಗೆ ಏನ್ ಬಂತು ಎ ಬಿ ವ್ಯಾಲ್ಯೂ ಬಂತು ನನಗೆ ಬೇಕಾಗಿರೋದು ಬಿ ಡಿ ವ್ಯಾಲ್ಯೂ ಸೊ ನಾನೇನ್ ಹೇಳ್ತೇನೆ ಇನ್ ಟ್ರಯಾಂಗಲ್ ಬಾ ಎ ಡಿ ಇ ಏ ಕಾಸಿಗೆ tan 30 ಪ್ಲೀಸ್ ಕ್ಲಾಸ್ ಮಾತಾಡಬೇಡಿ ಡಿಸ್ಟರ್ಬ್ ಆಗುತ್ತೆ ಡಿಇ ಬೈ ಎ ಡಿ ಅಂತ ಬರೀಬೋದಾ Yes, sir. tan 30 is 1/√3 DE is 87 by AD so AD is equal to 87√3 ಅಂತ ಬರೀಬೋದಾ ಹೌದಲ್ವಾ Yes. ಈಗ ನಾನು ಏನ್ ಬರೀಬಹುದು BD ಈಗ ಏನು AD is equal to AB plus BD ಅಂತ ಬರೀಬೋದಾ yes or no Yes. Yes. ಸೊ ಈಗ AD ಅಂದ್ರೆ 87√3 is equal to AB ವ್ಯಾಲ್ಯೂ ಎಷ್ಟು ಬಂತು 29√3 ಪ್ಲಸ್ BD ಅಂತ ಬರೀಬೋದಾ ಸೊ BD is equal to 87 minus 29 ಎಷ್ಟಾಗುತ್ತೆ 58√3 meters ಅಂತ ಬರೀಬೋದಾ Yes or no? Yes. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ No, sir. ಎಲ್ಲಾರ್ಗು ಅರ್ಥ ಆಯ್ತಾ Yes, sir. No, sir. ಸೊ ನಾನು ಬ್ರೀಫ್ ಆಗಿ ತಿರ್ಗಾ ಹೇಳ್ತೀನಿ ನಾನು ಏನ್ ಮಾಡಿದೀನಿ ಈ ದೊಡ್ಡ ಈ ಟ್ರಯಾಂಗಲ್ ಎ ಬಿ ಸಿ ನ ತಗೊಂಡಿದ್ದೀನಿ ಎ ಬಿ ಸಿ ತಗೊಂಡಾಗ ನನಗೆ ಎ ಬಿ ವ್ಯಾಲ್ಯೂ ಸಿಕ್ತು ಆಮೇಲೆ ನಾನು ಏನ್ ಮಾಡಿದೆ Yes. ಟ್ರಯಾಂಗಲ್ ಎ ಬಿ ಇ ತಗೊಂಡೆ ಎ ಬಿ ಇ ಬಂದಾಗ ನಂಗೆ ಏನ್ ಸಿಕ್ತು ಲೆಂತ್ ಆಫ್ ಎ ಡಿ ಸಿಕ್ತು ನಂಗೆ ಎ ಡಿ ಸಿಕ್ತು ಎ ಬಿ ಸಿಕ್ತು ನಂಗೆ ಬಿ ಡಿ ಸಿಗ್ಬೋದಲ್ವಾ ಎ ಡಿ ಮೈನಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಅಲ್ವಾ ಹೌದು ಸರ್. ಸೊ ನನ್ಗೆ ಏನ್ ಬಂತು ಎ ಡಿ ವ್ಯಾಲ್ಯೂ 87√3 ಬಂತು ಎ ಬಿ ಇಸ್ 29√3 ಬಂತು ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ ಬಿ ಡಿ ವ್ಯಾಲ್ಯೂ ಬಂತು ಕರೆಕ್ಟಾ Yes, sir. ಆಲ್ ರೈಟ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ Yes, sir. ಈ ಕ್ವೆಶ್ಚನ್ ನೀವೇ ಮಾಡ್ತೀರಾ ಹಾ ಸರ್. ಓಕೆ ಮಾಡಿ ಐ ವಿಲ್ ಗಿವ್ ಯು 3 minutes ಸರಿನಾ ಸಾಲ್ವ್ ಮಾಡ್ತಾ ಇದ್ದೀರಾ Yes, sir. ಓಕೆ ಸಾಲ್ವ್ ಮಾಡಿ ನಾನು ಆನ್ಸರ್ ಹೇಳಿ ಎಷ್ಟು ಬರುತ್ತೆ ಅಂತ
ಯಾರಿಗಾದ್ರು ಆನ್ಸರ್ ಬಂತಾ? ಯಾರಿಗೂ ಬಂದಿಲ್ವಾ? ಏನು ಆನ್ಸರು? 16.67 meters. 15.6 50/3 ನಾ? 7 meters, sir. Yes, sir. 7 50/3, sir. 50 by ಯಾರು 7 meters ಅಂದ್ರೆ ಯಾರು 7 ಹೇಳಿದ್ರ? ಸರಿ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ನಂಗೆ ಹೇಳ್ತೀರಾ ಹಿಂಗ್ ಸಾಲ್ವ್ ಮಾಡಿದ್ರಿ ಅಂತ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳಿ. Yes, sir. ಹಾ ಹೇಳಿ ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳಿ. ಹೆಂಗ್ ಮಾಡಿದ್ರಿ? ಏನ್ ಸಾಲ್ವ್ ಮಾಡಿದ್ರಿ? ಸರ್ ಫಸ್ಟ್ ABC ಟ್ರಯಾಂಗಲ್ ಅಲ್ಲಿ ಹೇಳ್ತೀರಾ? ABC ಟ್ರಯಾಂಗಲ್ ತಗೊಂಡ್ರಿ, tan 60 ಡಿಗ್ರಿ ತಗೊಂಡ್ರಿ. tan 60 ತಗೊಂಡಾಗ ಏನ್ ಸಿಗತ್ತೆ? BC value, sir. 50/BD ಸರ್. ಸರಿ, 50/BC ಅಲ್ವಾ? Yes, sir. ಸೊ BC ವ್ಯಾಲ್ಯೂ ಸಿಗತ್ತೆ, ಹೌದಲ್ವಾ? ಓಕೆ, Yes, sir. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಏನ್ ತಗೋತೀರಾ? ಟ್ರಯಾಂಗಲ್ BCD ಒಳಗ್ರಿ tan 60 ಡಿಗ್ರಿ ಪ್ರಕಾರರಿ DC ಸಿಗ್ತೈತ್ರಿ. ಟ್ರಯಾಂಗಲ್ BCD ಅಲ್ಲಿ tan 60 ನಾ? ಹಾ ಸರ್. ಟ್ರಯಾಂಗಲ್ BCD ಸರ್ ಅಲ್ಲಿ ನಮ್ಗೆ 60 BC ವ್ಯಾಲ್ಯೂ ಡಿಗ್ರಿ ಸಿಕ್ಕಿರುತ್ತೆ ಸರ್ 50/√3 ಸರ್. ನೆಕ್ಸ್ಟ್ ಟ್ರಯಾಂಗಲ್ BDC ಒಳಗ್ರಿ tan 30 ಡಿಗ್ರಿ ಅನ್ನ ನಾವು ಹಾಕ್ತದ್ರಿ. ಅವಾಗ ನಮ್ಗೆ 1/√3 = DC upon 50/√3 ಸಿಗ್ತೈತ್ರಿ. ಅವಾಗ ನೆಕ್ಸ್ಟ್ ರೀ DC √3 upon 50 ಆಗ್ತೈತಿ. 1/√3 = ನೆಕ್ಸ್ಟ್ ರೀ 50 upon √3 = DC √3 ರೀ. DC = 50/3 ಸರ್. ವೆರಿ ಗುಡ್, ಕರೆಕ್ಟ್, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಸರಿ, ಬರೀತೀನಿ ಇಲ್ಲಿ. ಇನ್ ಟ್ರಯಾಂಗಲ್ CB ಅಥವಾ ABC tan 60 degree is equal to AB/BC. tan 60 ಎಷ್ಟು? AB ವ್ಯಾಲ್ಯೂ ಎಷ್ಟು? 50. BC, so BC is equal to 50/√3 meters. √3 ನೆಕ್ಸ್ಟ್ ಏನ್ ಬರೀತೀರಿ? ಇನ್ ಟ್ರಯಾಂಗಲ್ BCD tan 30 degree is equal to CD/BC. tan 30 ಎಷ್ಟು? 1/√3. CD ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ. BC ವ್ಯಾಲ್ಯೂ ಎಷ್ಟು? BC ಎಲ್ಲಿಂದ ಸಿಕ್ತು? 50/√3. ಸೊ ನಾನು ಏನ್ ಬರೀಬಹುದು? 1/√3 is equal to CD/50 into √3 ಅಂತ ಬರೀಬಹುದಾ? ಹೌದು ಸರ್. ಸೊ ಅವಾಗ ನಾನೇನ್ ಬರೀಬಹುದು? 50 ಇಲ್ಲಿ ಹೋಗುತ್ತೆ, √3 ಕೆಳಗೆ ಬರುತ್ತೆ. ಸೊ CD is equal to 50 divided by √3 into √3 ಅಂತ ಬರೀಬಹುದಾ? Yes, sir. is equal to 50/3 meters is equal to 16.67 meters. Correct? Yes, sir. Yes, sir. ಸರಿ, ಸ್ವಲ್ಪ ನಿಂತಿರಿ, ಬರ್ಕೋತೀನ್ರಿ. Okay, ಬರೀ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ ಈ ಕ್ವೆಶ್ಚನ್ ಅಲ್ಲಿ? ಸರ್ 1 ಸೆಕೆಂಡ್. ಹೇಳಿ, ಏನ್ ಡೌಟ್? ಏನ್ ಡೌಟ್ ಇದೆ ಈ ಕ್ವೆಶ್ಚನ್ ಅಲ್ಲಿ? ಯಾವ್ದಾದ್ರು ಪಾರ್ಟ್ ಅರ್ಥ ಆಗ್ಲಿಲ್ಲ ಈ ಕ್ವೆಶ್ಚನ್ ಅಲ್ಲಿ? ಅರ್ಥ ಆಯ್ತಾ ಇಲ್ವಾ ಎಲ್ಲಾರ್ಗು ಈ ಕ್ವೆಶ್ಚನ್? Yes, sir. ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ಈಸಿ ಕ್ವೆಶ್ಚನ್. ಬರೀ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಸ್ವಲ್ಪ ಡೌಟ್ ಆದ್ರೆ ನೀವು ಸೆಪರೇಟ್ ಆಗಿ ಟ್ರಯಾಂಗಲ್ ನ ಬರೀರಿ. ಇದು ಒಂದು ಟ್ರಯಾಂಗಲ್, ಇದು ಇನ್ನೊಂದು ಟ್ರಯಾಂಗಲ್ ಅಂತ ಸೆಪರೇಟ್ ಮಾಡಿದಾಗ ನಿಮ್ಗೆ ಈಸಿ ಆಗತ್ತೆ, ಹೌದಲ್ವಾ? ಒಟ್ಟಿಗೆ ಕೊಟ್ಟಿದ್ದಾರೆ ಅವ್ರು, 2 ಟ್ರಯಾಂಗಲ್ ನ ಒಟ್ಟಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ಸೆಪರೇಟ್ ಮಾಡ್ಕೊಂಡಾಗ ನಮ್ಗೆ ಇನ್ನೂ ಈಸಿ ಆಗುತ್ತೆ, ಹೌದಲ್ವಾ? ಹೌದು ಸರ್. ಓಕೆ.
ಲಾಸ್ಟ್ ಕ್ವೆಶ್ಚನ್ ನಾನು ತುಂಬಾ ಈಸಿ ಆಗಿರೋ ಕ್ವೆಶ್ಚನ್ ಎಲ್ಲಾರು ಸಾಲ್ವ್ ಮಾಡ್ಬೇಕು ಓಕೆನಾ ಮೋಸ್ಟ್ ಬೇಸಿಕ್ ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಾ ಲಾಸ್ಟ್ ಕ್ವೆಶ್ಚನ್ ಎಲ್ಲಾರು ಕ್ಲಾಸ್ ಎಂಡ್ ಆಗಕ್ಕಿಂತ ಮುಂಚೆ ಎಲ್ಲಾರು ಇದು ಸಾಲ್ವ್ ಮಾಡ್ಬೇಕು ಅಂತ ಈಸಿ ಕ್ವೆಶ್ಚನ್ ಕೊಟ್ಟಿದ್ದೀನಿ ಸಾಲ್ವ್ ಮಾಡ್ತೀರಾ tan 60 sin 60 cos 60 ಮಾಡ್ತೀರಾ ಓಕೆ ಸರ್ sin 60 ಯೂಸ್ ಮಾಡ್ತೀರಾ sin 60 ಯೂಸ್ ಮಾಡ್ತೀರಾ cos 60 ಯೂಸ್ ಮಾಡ್ತೀರಾ ಕ್ವೆಶ್ಚನ್ sin 60 ಓಕೆ 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 ಅವ್ರು ಏನ್ ಕೊಟ್ಟಿದ್ದಾರೆ ಎ ಬಿ ಕೊಟ್ಟಿದ್ದಾರೆ ಇದ್ರ ಎ ಸಿ ಎಷ್ಟು ಲೆಂತ್ ಅಂತ ಕೇಳ್ತಾ ಇದ್ದಾರೆ ಸೊ ಸೈನ್ ಎಷ್ಟು ಸೈನ್ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಸೊ sin 60 ವ್ಯಾಲ್ಯೂ ಎಷ್ಟು sin 60 ವ್ಯಾಲ್ಯೂ ಎಷ್ಟು √3/2 ಸೊ ನಾನು sin 60 is equal to √3 AB by AC ಅಂತ ಬರೀಬೋದಾ ಸೊ ಎಸ್ ಸರ್ 3/2 is equal to AB ಎಷ್ಟು 60 by AC so this C is equal to 120 by √3 ಅಂತ ಬರೀಬೋದಾ Yes, sir. ಬಟ್ ಡಿನಾಮಿನೇಟರ್ ಅಲ್ಲಿ √3 ಇದೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಡಿನಾಮಿನೇಟರ್ √3 ಇರಬಾರ್ದು ಸೊ ನಾನು ನ್ಯೂಮಿನೇಟರ್ ಡಿನಾಮಿನೇಟರ್ ಎರಡು ನಾನು √3 ಜೊತೆ ಮಲ್ಟಿಪ್ಲೈ ಮಾಡ್ಬೋದಾ ರ್ಯಾಷನಲೈಸ್ ಮಾಡ್ಬೋದು ಹಾ ಸರ್ ರ್ಯಾಷನಲೈಸ್ ಮಾಡ್ಬೋದಾ ಸೊ ನನಗೆ ಏನ್ ಬರುತ್ತೆ 120 √3 ಡಿವೈಡೆಡ್ ಬೈ √3 into √3 ಎಷ್ಟಾಗುತ್ತೆ 3 ಆಗುತ್ತಲ್ವಾ ಹಾ ಸರ್ 120 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ 40 √3 meters ಓಕೆನಾ 40 √3 meters ಸರಿನಾ ಅರ್ಥ ಆಯ್ತಾ ಇವತ್ತು ಕ್ಲಾಸ್ ಅಲ್ಲಿ ಯಾವ್ದಾದ್ರು ಕ್ವೆಶ್ಚನ್ ಡೌಟ್ ಇದೆಯಾ ಇಲ್ಲ ಸರ್ ನೋ ಸರ್ ಓಕೆ ವೆರಿ ಗುಡ್ ದಿಸ್ ವಾಸ್ ಅನ್ ಈಸಿ ಚಾಪ್ಟರ್ ಅದಕ್ಕೆ ಅಷ್ಟೊಂದೇನು ಕ್ವೆಶ್ಚನ್ಸ್ ಇಲ್ಲ ಓಕೆನಾ ಯಾಕಂದ್ರೆ ನಿಮ್ಗೆ ಟ್ರಿಗಾಮೆಟ್ರಿ ಬೇಸಿಕ್ಸ್ ಗೊತ್ತಿದ್ರೆ ಅಪ್ಲಿಕೇಶನ್ಸ್ ಈಸಿ ಆಗುತ್ತೆ ಹೌದಲ್ವಾ ಓಕೆನಾ ಸೊ ಎಕ್ಸಾಮ್ ಹೋಗಿಂತ ಮುಂಚೆ ಒಂದ್ಸಲ ಈ ಟೇಬಲ್ ನ ರಿವೈಸ್ ಮಾಡ್ಕೊಂಡು ಹೋಗ್ಬೇಕು ಓಕೆ ಇದ್ದೇ ಕೇಳಿದ್ರು ಓಕೆನಾ ಓಕೆ ಒಂದ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಇಲ್ಲಿ ಕೋಸಿಕೆಂಟ್ ಒಂದು ನಿಮಿಷ cosecant is equal to 1 by cos. Is it right or wrong? wrong sir What is Wrong, sir. What is it? Cosec equal to 1 by sin, sir. Very good. Secant is equal to 1 by sin. Cos, sir. Cos. Very good. 1 by tan is equal to ಎಷ್ಟು? 1 by Cot, sir. Cot. Okay. 1 by cot Sin square x plus cos square x is equal to? 1 sir. Okay. Very good. So basic identities check ಮಾಡ್ತಾರೆ ವೆರಿ ಗುಡ್ ಓಕೆ ಫೈನ್ ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸ್ ಅಲ್ಲಿ no doubts ಓಕೆ ಏನ್ ಮಾಡೋಣ ಇವತ್ತಿನ ಸೆಷನ್ yes sir ಓಕೆ ಬಾಯ್ ಬಾಯ್ bye sir